ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಮ್ಮೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ 2 ಟೀಮ್ಗಳು ವಿಂಗಡಣೆ ಆಗಿದೆ. ಆ್ಯಂಡ್ ಒಂದು ಟೀಮಿನ ನಾಯಕ ಬಂದ್ಬಿಟ್ಟು ನಮ್ಮ ರಜತ್ ಅವರಾಗಿದ್ದಾರೆ. ಹಾಗೆ ಇನ್ನೊಂದು ಟೀಮಿನ ನಾಯಕಿ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಗೌಡ ಅವರಾಗಿದ್ದಾರೆ. ನಿನ್ನೆ ಈ 2 ಟೀಮ್ಗೂ ಕೊಟ್ಟಂತಹ ಟಾಸ್ಕಲ್ಲಿ ರಜತ್ ಅವರ ಟೀಮ್ ವಿನ್ ಆಗಿ 2 ಪಾಯಿಂಟ್ಸನ್ನು ತೊಗೊಂಡಿದೆ. ಆ್ಯಂಡ್ ಇವತ್ತು ಕೊಡ್ತಿರುವಂತಹ ಟಾಸ್ಕ್ ಪ್ರೋಮೋನ ಬಿಗ್ ಬಾಸ್ ಅವರು ಇವತ್ತು ಬಿಟ್ಟಿದ್ದಾರೆ. ಆ್ಯಂಡ್ ಆ ಪ್ರೋಮೋನ ನೋಡ್ತಿದ್ರೆ ನಿಜವಾಗ್ಲೂ ಕಂಟೆಸ್ಟೆಂಟ್ಗಳ ಪೇಷನ್ಸ್ ಲೆವೆಲ್ನ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನುವಂಥ ಉತ್ಸಾಹದ ಬಗ್ಗೆ ಟೆಸ್ಟ್ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತಿದೆ. ಬಿಗ್ ಬಾಸ್ಗೋಸ್ಕರ ಇವ್ರು ಏನು ಬೇಕಾದ್ರೂ ಮಾಡ್ತಾರಾ ಇಲ್ವಾ ಟೆಸ್ಟ್ ಮಾಡೋಣ ಅಂತ ಹೇಳಿನೇ ಈ ಒಂದು ಟಾಸ್ಕ್ಗಳನ್ನು ಕೊಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಇದೇ ರೀತಿ ಟಾಸ್ಕ್ಗಳನ್ನು ನಾವು ಹಳೆ ಸೀಸನ್ಸ್ಗಳಲ್ಲೂ ಸಹ ನಾವು ನೋಡಿದ್ವಿ. ನೋ ರೋಡನ್ನು ಅಂತ ಕೊಟ್ಬಿಟ್ಟು ಈ ರೀತಿ ಟಾಸ್ಕ್ಗಳನ್ನು ಕಂಟೆಸ್ಟೆಂಟ್ ಕೈಗಳಲ್ಲೇ ಕೊಡಿಸ್ತಿದ್ರು. ಬಟ್ ಇವಾಗ ವಿಲನ್ ಎಂಟ್ರಿ ಆಗಿರೋದ್ರಿಂದ ವಿಲನ್ ಅವರು ಬಂದು ಒಂದಷ್ಟು ಟಾಸ್ಕ್ಗಳನ್ನು ಹೇಳ್ತಿದ್ದಾರೆ. ಆ ಟಾಸ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಒಂದು ಅಧಿಕಾರನ ಅಶ್ವಿನಿ ಮೇಡಮ್ಗೆ ಮತ್ತು ರಜತ್ ಅವ್ರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತು ಕೊಟ್ಟಿರುವಂತಹ ಟಾಸ್ಕ್ ಏನಪ್ಪ ಅಂತಂದರೆ ಹೆಡ್ ಶೇವ್ ಮಾಡಿಸ್ಕೊಳ್ಳೋದು. ಹೆಡ್ ಶೇವ್ ಅಂತಂದರೆ ಕಂಪ್ಲೀಟ್ ಹೆಡ್ ಶೇವ್ ಮಾಡಿಸ್ಕೊಳ್ಳೋದು ಅಲ್ಲ, ಜಸ್ಟ್ ಈ ಒಂದು ಭಾಗ ಮಾತ್ರ ಬಿಟ್ಟು ಇದರಲ್ಲಿ ಒಂದು ಹೇರ್ ಸ್ಟೈಲನ್ನು ಮಾಡಿಸ್ಕೋಬೇಕು. ಏನಾದರೂ ಸ್ಪೈಕ್ಸ್ ಥರನೋ ಏನಾದರೂ ಮಾಡಿಸ್ಕೋಬೇಕು. ಈ ಒಂದು ಹೇರ್ ಸ್ಟೈಲ್ ಭಾಗನ ಬಿಟ್ಟು ಈ ಕಡೆ ಕಂಪ್ಲೀಟಾಗಿ ಶೇವ್ ಮಾಡಿಸ್ಕೋಬೇಕು. ಈ ರೀತಿಯಾದಂತಹ ಒಂದು ಟಾಸ್ಕನ್ನು ಬಿಗ್ ಬಾಸ್ ಅವರು ಇವತ್ತು ಕೊಡ್ತಿದ್ದಾರೆ. ಆ್ಯಂಡ್ ಈ ಟಾಸ್ಕನ್ನು ಕೊಟ್ಟಾಗ ಅಲ್ಲಿ ಅಶ್ವಿನಿ ಮೇಡಮ್ ಅವರು ಹೋಗಿ ಫಸ್ಟ್ ಬಜರನ್ನು ಒತ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬಜರ್ ಒತ್ತಿದಾಗ ಆ ಟೀಮ್ ಮೆಂಬರ್ಸ್ ಜೊತೆ ಹೋಗಿ ಡಿಸ್ಕಸ್ ಮಾಡಿದಾಗ ಅಶ್ವಿನಿ ಮೇಡಮ್ ಅವರ ಟೀಮಲ್ಲಿ ಈ ಒಂದು ಟಾಸ್ಕ್ ಮಾಡೋದಕ್ಕೆ ಒಪ್ಕೊಂಡಿರೋದು ಮಾಡುವವರ ಒಂದು ಸ್ಪೋರ್ಟಿವ್ನೆಸ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಯಾಕೆ ಅಂದರೆ ನಿನ್ನೆ ಜಸ್ಟ್ ಒಂದು ಟೆಂಪರವರಿ ಹೇರ್ ಕಲರಿಂಗ್ ಅಂತ ಬಂದಾಗ ರಜತ್ ಅವರ ಟೀಮ್ ಮೆಂಬರ್ಸ್ ಜೊತೆ ರಜತ್ ಅವರು ಡಿಸ್ಕಸ್ ಮಾಡಿದಾಗ ರಾಶಿಕ್ ಅವರು ಎಷ್ಟು ನೆಗ್ಲಿಜೆನ್ಸ್ ಆಗಿ ರಿಪ್ಲೈ ಕೊಡ್ತಾರೆ ಅಂತಂದರೆ, ನಾನಂತೂ ಮಾಡಿಸ್ಕೊಳ್ಳಲ್ಲಪ್ಪ, ನನ್ನ ಹೇರ್ಸ್ ಆಲ್ರೆಡಿ ಕಲರ್ ಆಗೋಗಿದೆ, ನಾನಂತೂ ಮಾಡಿಸ್ಕೊಳ್ಳಲ್ಲಪ್ಪ ಅಂತ ಹೇಳಿ ತುಂಬಾ ನೆಗ್ಲೆಕ್ಟ್ ಮಾಡಿ ಆ ಒಂದು ಪ್ರೊಸೀಜರ್ಸ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಬೋದು. ನಾನು ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ. ಯಾಕೆ ಇವ್ರದ್ದು ಮಾತ್ರ ಕೂದಲು ಬೇರೆಯವ್ರದ್ದು ಕೂದಲಲ್ವಾ. ಆ್ಯಂಡ್ ಇವರ ಒಂದು ಕೆರಿಯರ್ಗೆ ಹೇರ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ನಂಗೆ ಗೊತ್ತು. ಆ ಹೇರ್ಸೇ ಡ್ಯಾಮೇಜ್ ಆಗೋ ರೀತಿ ಏನು ಬಿಗ್ ಬಾಸ್ ಅವರು ಟಾಸ್ಕನ್ನು ಕೊಟ್ಟಿರೋದಿಲ್ಲ. ಸೊ ಕಾವ್ಯ ಅವರು ಈ ಒಂದು ಟಾಸ್ಕ್ನ ತುಂಬಾ ಸ್ಪೋರ್ಟಿವ್ ಆಗಿ ತೊಗೊಂಡು ಟಾಸ್ಕ್ನ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಇವತ್ತು ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಮಾಡುವವರು ಹೆಡ್ ಶೇವನ್ನು ಮಾಡಿಸ್ಕೊತಿದ್ದಾರೆ, ತುಂಬಾ ಸ್ಪೋರ್ಟಿವ್ ಆಗಿ ತೊಗೋತಿದ್ದಾರೆ. ಆ್ಯಂಡ್ ಮಾಡುವವರ ಒಂದು ವ್ಯಕ್ತಿತ್ವ ಎಲ್ಲೋ ಹೋಗುತ್ತೆ ಅಂತ ಹೇಳ್ಬೋದು. ಈ ಒಂದು ಟಾಸ್ಕ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಇವರ ಒಂದು ವ್ಯಕ್ತಿತ್ವ ಎಲ್ಲೋ ಹೋಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸೂರಜ್ ಅವರು ನಿನ್ನೆ ಅಶ್ವಿನಿ ಮೇಡಮ್ ಅವ್ರಿಗೆ ತುಂಬಾ ಸಜೆಸ್ಟ್ ಮಾಡ್ತಾನೆ ಇದ್ರು, ಹೇಗಾದರೂ ಮಾಡಿ ಬಟನನ್ನು ಫಸ್ಟ್ ಪ್ರೆಸ್ ಮಾಡಿ, ಅದೇನೇ ಬರಲಿ ನಾವು ಮಾಡ್ತೀವಿ, ಪ್ರೆಸ್ ಮಾಡಿ ಅಂತ ಹೇಳಿ ತುಂಬಾ ಇದು ಮಾಡ್ತಿದ್ರು ಅಶ್ವಿನಿ ಅವ್ರಿಗೆ. ಬಟ್ ಅಶ್ವಿನಿ ಅವರು ಪ್ರೆಸ್ ಮಾಡಿ ಒಂದು ಟಾಸ್ಕ್ ಅಂತ ತೊಗೊಂಡು ಹೋದಾಗ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡಿದಾರೋ ಇಲ್ಲೋ ಅಂತ ನಾವು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು. ಅಷ್ಟೆಲ್ಲ ಕಾತುರದಿಂದ ಕಾಯ್ತಿದ್ದವರು ಅವ್ರಿಗೆ 2 ಪಾಯಿಂಟ್ಸ್ ಆಗೋಗಿದೆ, ನಮ್ಗೆ ಜಸ್ಟ್ 1 ಪಾಯಿಂಟ್ ಅಷ್ಟೇ ಇರೋದು. ಸೊ ಪ್ರೆಸ್ ಮಾಡಿ ಏನು ಕೊಟ್ಟರು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ, ನೀವು ಪ್ರೆಸ್ ಮಾಡಿ, ಸೆಕೆಂಡ್ ಥಾಟೇ ಇಟ್ಕೋಬೇಡಿ ಅಂತ ಹೇಳ್ತಿದ್ದಂತಹ ಸೂರಜ್ ಅವರು ಇವತ್ತು ಹೆಡ್ ಶೇವ್ ಅಂತ ಬಂದಾಗ ನಾನು ಮಾಡಿಸ್ಕೋತೀನಿ ಅಂತ ಮುಂದೆ ಬಂದಿದ್ದಾರಾ ಅಥವಾ ಹಿಂದೆ ಹುಡ್ಕೊಂಡಿದ್ದಾರಾ ಅಂತ ನೋಡಬೇಕಾಗುತ್ತೆ. ಆ್ಯಂಡ್ ಇನ್ನು ಧ್ರುವಂತ್ ಅವರ ಆಟ, ಏನಪ್ಪ ಆಟ ನಿಂದು. ಬಿಗ್ ಬಾಸ್ ಅವ್ರ ಆಟ ಕೊಡ್ತಿದ್ದಾರೆ ಅಂತಂದರೆ ಮೈಕ್ ಇಟ್ಕೊಂಡೇ ಹೇಳ್ತಿದ್ದಾನೆ, ತುಂಬ ಎವಿಡೆಂಟಾಗಿ ಹೇಳ್ತಿದ್ದಾನೆ ಅಶ್ವಿನಿ ಅವ್ರ ಹತ್ರ, ಏನು ಮೇಡಮ್ ಇಂಥ ಟಾಸ್ಕ್ಗಳನ್ನೆಲ್ಲ ಕೊಡ್ತಿದ್ದಾರೆ, ನೀವು ಯಾವುದಕ್ಕೂ ಪ್ರೆಸ್ಸೇ ಮಾಡೋಕ್ಕೆ ಹೋಗಬೇಡಿ, ಸೋತ್ರೂ ಪರವಾಗಿಲ್ಲ ನಾವು ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಮುಂದೆನೇ ಹೇಳಿದ ಅವನು. ಬಟ್ ಯಾರಿಗೂ ಕೇಳಿಸಿಲ್ಲ ಅಷ್ಟೇ. ಅಶ್ವಿನಿ ಅವ್ರ ಹತ್ರ ಹೇಳ್ತಿದ್ದಾನೆ. ಆ್ಯಂಡ್ ತುಂಬ ಸತಿ ಅವಳನ್ನ ಸೈಡಿಗೆ ಕರ್ಕೊಂಡು ಹೋಗಿನೂ ಸಹ ಡಿಸ್ಕಸ್ ಮಾಡ್ತಿದ್ದಾನೆ. ಏನು ತೊಗೊಳಕ್ಕೆ ಹೋಗಬೇಡಿ, ನಾವು ಅಕ್ಸೆಪ್ಟ್ ಮಾಡೋದೇ ಬೇಡ, ಅವರೇ ಅಕ್ಸೆಪ್ಟ್ ಮಾಡ್ಕೊಂಡು ಅವರೇ ಇದಾಗಲಿ, ಅವರೇ ವಿನ್ ಆಗಲಿ ಅಂತ ಹೇಳ್ತಿದ್ದಾರೆ. ಆವಾಗ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಅವ್ರ ಟೀಮಲ್ಲಿ ಇರೋರು ಹೇಳಿದ್ರು, ಇಲ್ಲ ಕ್ಯಾಪ್ಟನ್ಸಿ ಅನ್ನೋದು ತುಂಬಾ ಮುಖ್ಯ, ನಮಗೆ ನಾವು ಆಡಬೇಕು, ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು ಅಂತ ಸ್ಪಂದನ ಅವರು ಸಹ ಹೇಳ್ತಾರೆ. ಬಟ್ ಇವನಿಗೆ ಬಿಗ್ ಬಾಸ್ ಕೊಡುವಂಥ ಟಾಸ್ಕ್ನ ಮಾಡೋದೇ ಬೇಡ, ಬಿಟ್ಬಿಡಿ, ಮಾಡಿ ಏನಾಗಬೇಕಾಗಿದೆ, ಟಾಸ್ಕ್ ಆಡಿ ಏನಾಗಬೇಕಾಗಿದೆ, ಟಾಸ್ಕ್ ಆಡಿ ವಿನ್ ಆಗ್ತೀವ, ವಿನ್ ಆಗಿ ಕ್ಯಾಪ್ಟನ್ಸಿಗೆ ಹೋಗಬೇಕಾಗಿದೆಯಾ, ಬೇಕಾಗಿಲ್ಲ. ಆಡುವಂತಹ ಉತ್ಸಾಹನೇ ಇಲ್ಲ ಧ್ರುವಂತವ್ರಿಗೆ ಅಂತ ಹೇಳ್ಬೋದು. ಜಸ್ಟ್ ಒಂದು ಫೇಸ್ ಮಾಸ್ಕ್ ಹಾಕೊಂಡು ಬದುಕೋದಕ್ಕೆ ಇವನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದಕ್ಕೆ ಬಿಗ್ ಬಾಸ್ಗೆ ಬಂದಿರೋ ರೀತಿ ಕಾಣಿಸ್ತಿದೆ ನನಗೆ. ಹೊರಗಡೆ ಇವನು ಕೆಟ್ಟವನು ಅಂತ ಪೋಟ್ರೆ ಆಗಿಬಿಟ್ಟಿದೆ. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಧ್ರುವಂತ್ ಕ್ಯಾರೆಕ್ಟರ್ ಏನು ಅನ್ನೋದು ಎಲ್ಲ ಜನಗಳಿಗೂ ಸಹ ಗೊತ್ತಾಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವನ ಒಂದು ವೀಡಿಯೋಸ್ಗಳೆಲ್ಲ ರಾರಾಜಿಸ್ಬಿಟ್ಟಿದೆ. ಸೊ ಆ ಒಂದು ಫೇಸ್ ಮಾಸ್ಕನ್ನು ತೆಗೆದಾಕಿ ನಾನು ಒಳ್ಳೆಯವನು ಅನ್ನುವಂತಹ ಫೇಸ್ ಮಾಸ್ಕನ್ನು ಹಾಕ್ಕೊಂಡು ಜನಗಳಿಗೆ ತೋರಿಸೋದಕ್ಕೆ ಮಾತ್ರ ಇವನು ಬಿಗ್ ಬಾಸ್ ಮನೆಗೆ ಹೋಗಿದ್ದಾನೇನೋ ಅಂತ ಅನ್ನಿಸ್ತಿದೆ. ಆ ರೀತಿ ಮಾತಾಡ್ತಿದ್ದಾನೆ. ಆ್ಯಕ್ಚುಲಾಗಿ ಕಿಚ್ಚ ಸುದೀಪ್ ಅವರು ನಿಜವಾಗ್ಲೂ ಈ ವಿಚಾರದ ಬಗ್ಗೆ
ಅವನ ಹತ್ರ ಮಾತಾಡಿ ಈ ವೀಕೆಂಡ್ ಎಪಿಸೋಡಲ್ಲಿ ಅವನಿಗೆ ಕ್ಲಾಸ್ ತೊಗೊಳ್ಳೇಬೇಕು. ಯಾಕೆ ಅಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಫಸ್ಟೇ ಫಿಕ್ಸ್ ಆಗೋದು ಯಾವ ಮಟ್ಟಕ್ಕೆ ಸರಿ. ಲೈಕ್ ನಾವು ಟಾಸ್ಕೇ ಆಡೋದು ಬೇಡ ಬಿಟ್ಬಿಡಿ ಅಂತ ಹೇಳಿ ಫಿಕ್ಸ್ ಆಗೋದು ಯಾವ ಮಟ್ಟಕ್ಕೆ ಸರಿ. ಇವನು ಟಾಸ್ಕ್ ಆಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಅಷ್ಟೊಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇಲ್ಲ ಅಂತ ಅಂದಾಗ ಇವನು ಬಿಗ್ ಬಾಸ್ ಮನೆಗೆ ಹೋಗುವಂತಹ ಅವಶ್ಯಕತೆನೇ ಇರಲಿಲ್ವಲ್ಲ. ಬಿಗ್ ಬಾಸಲ್ಲಿ ಈ ರೀತಿ ಟಾಸ್ಕ್ಗಳು ಕೊಡ್ತಾರೆ ಅಂತ ಗೊತ್ತು ಯಾವುದಾದ್ರು 1-2 ಸೀಸನ್ಸ್ ನೋಡಿದ್ದಿದ್ರೆ ಇವನಿಗೆ ಗೊತ್ತಾಗ್ತಿತ್ತು ಬಿಗ್ ಬಾಸ್ ಅನ್ನೋದು ಹೇಗೆ ನಡೆಯುತ್ತೆ ಅಂತ. ನೋಡಿದನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಂದು ಇಲ್ಲಿ ಸುಮ್ಮನೆ ಕಿರ್ಚಾಡ್ತಾನೆ, ಸುಮ್ಮನೆ ಒಂದಷ್ಟು ಇಲ್ಯೂಷನ್ಸಲ್ಲಿ ಬದುಕ್ತಿದ್ದಾನೆ. ಎಲ್ಲರೂ ಕೂಡ ನನ್ನನ್ನು ಪಾಯಿಂಟ್ಔಟ್ ಮಾಡ್ತಿದ್ದಾರೆ. ನಾನು ಯಾವುದೋ ರೇಂಜಲ್ಲಿದ್ದೀನಿ. ಸೊ ಆ ರೇಂಜಿಂದ ನನ್ನನ್ನು ಕೆಳಗಡೆ ಇಳಿಸೋದಕ್ಕೆ ಎಲ್ಲರೂ ಕೂಡ ನನ್ನನ್ನು ಪಾಯಿಂಟ್ಔಟ್ ಮಾಡ್ತಿದ್ದಾರೆ. ಹುಡುಗಿರೆಲ್ಲ ನನ್ನನ್ನು ಮಾತಾಡ್ಸೋದಕ್ಕೆ ಬರ್ತಾರೆ. ಈ ರೀತಿಯಾದಂತಹ ಒಂದಷ್ಟು ಇಲ್ಯೂಷನ್ಸಲ್ಲಿ ಧ್ರುವಂತವ್ರು ಬದುಕ್ತಿದ್ದಾರೆ ಅಂತ ನಂಗೆ ಅನಿಸ್ತಿದೆ. ಬಟ್ ಅಲ್ಲಿ ಯಾರೂ ಸಹ ಇವನ್ನ ಕೇರ್ ಮಾಡ್ತಿಲ್ಲ ಆ್ಯಂಡ್ ಕನ್ಸಿಡರ್ ಸಹ ಮಾಡಿಲ್ಲ. ಅದು ಸಾಮಾನ್ಯ ಪರಿಜ್ಞಾನ ಕೂಡ ಇಲ್ಲ ಅಂತ ಅನಿಸ್ತಿದೆ. ನಾನು ಕನ್ಸಿಡರ್ ಮಾಡ್ತಿಲ್ಲ ಅನ್ನೋದನ್ನು ತೊಗೊಳಕ್ಕಾಗದೆ ಅವನು ಅದನ್ನು ಪಾಸಿಟಿವ್ ಆಗಿ ತೊಗೋತಿದ್ದಾನೆ. ಯಾವ ರೀತಿ ತೊಗೋತಿದ್ದಾನೆ ಅಂತಂದರೆ, ನನ್ನ ಜೊತೆ ಗುದ್ದಾಡೋದಕ್ಕೆ ಯಾರಿಗೂ ಸಾಧ್ಯ ಆಗ್ತಿಲ್ಲ, ಸೊ ಅದಕ್ಕೋಸ್ಕರ ಯಾರೂ ಬಂದು ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಹೇಳಿ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತಿಲ್ಲ ಅಂತ ಹೇಳಿ ಈ ರೀತಿ ತೊಗೋತಿದ್ದಾನೆ. ಆ್ಯಕ್ಚುಲಾಗಿ ಎಲ್ಲರೂ ಬಂದು ಇವನ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಏನೋ ಒಂಚೂರು ಯಾವುದೋ ಒಂದು ಪಾಯಿಂಟಲ್ಲಿ ಎಡ್ವರ್ಟ್ ಆಯಿತು ಅಂದಿದ ತಕ್ಷಣ ಅವ್ರಿಗೆ ಬ್ಯಾಕ್ ಸ್ಲ್ಯಾಪಿಂಗ್ ಮಾಡ್ತಾನೆ. ಲೈಕ್ ಅವ್ರ ಬಗ್ಗೆನೇ ಬೇರೆಯವ್ರ ಹತ್ರ ಎಲ್ಲ ಹೋಗಿ ಕೆಟ್ಟದಾಗಿ ತಿಳ್ಕೊಂಡು ಬರ್ತಾನೆ. ಸೊ ಅದಕ್ಕೋಸ್ಕರನೇ ಯಾರೂ ಸಹ ಇವನ್ನ ಮೋಸ ಸಹ ನೋಡ್ತಿಲ್ಲ. ಇವ್ರು ಅನ್ಕೊತಿರೋದು ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ, ಸ್ಟ್ರಾಂಗ್ ಇರೋದಕ್ಕೆ ಯಾರೂ ಕೂಡ ನನ್ನ ಹತ್ರ ಬರ್ತಿಲ್ಲ ಅಂತ ಹೇಳಿ ಇವನೇ ಒಂಥರ ಮ್ಯಾನು, ಸ್ಪೈಡರ್ ಮ್ಯಾನು, ಋತಿಕ್ ರೋಷನು ಎಲ್ಲ ನಾನೇ ಅನ್ನೋ ರೀತಿ ಇವನು ಅಂದ್ಕೊಂಬಿಟ್ಟಿದ್ದಾನೆ, ಬಿಲ್ಡಪ್ ಕೊಡ್ತಿದ್ದಾನೆ. ಬಟ್ ಇವನು ಆಡ್ತಿರುವಂತಹ ರೀತಿ ಜನಗಳಿಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ. ಬಟ್ ಏನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋತಿದ್ದಾನೆ, ಯಾವ ಪುಣ್ಯಾತ್ಮರು ಇವನಿಗೆ ಓಟ್ ಆಗ್ತಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಆಟ ಅಂತ ಬಂದಾಗ ಅದು ಹೆಡ್ ಶೇವ್ ಆಗಿರ್ಬೋದು, ಬಿಯರ್ಡ್ ಶೇವ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆಡ್ದಂಥವ್ರು ಎಷ್ಟು ಜನನ ನಾವು ನೋಡಿದ್ದೀವಿ. ಮೆಣಸಿನ್ಕಾಯಿ ಪಾಪ ಲೇಡೀಸ್ ಮೆಣಸಿನ್ಕಾಯಿ ತಿಂದಿರೋದನ್ನು ಸಹ ನಾವು ನೋಡಿದ್ದೀವಿ. ಪಾಪ ಅಂತ ಹೇಳಬಾರ್ದು. ಟಾಸ್ಕ್ ಆಡ್ತೀವಿ ಅಂತ ಹೋದ್ಮೇಲೆ ಬೈ ಹುಕ್ ಆರ್ ಕುಕ್ ಅಟ್ಲೀಸ್ಟ್ ಅದನ್ನು ಟ್ರೈ ಮಾಡ್ತೀವಿ ಅಂತ ಅನ್ನುವಂಥ ಮನಸ್ಥಿತಿ ಆದರೂ ಇರಬೇಕು. ಕೊಟ್ಟಿದ ತಕ್ಷಣ ನಾನು ಆಡಲ್ಲ ಅಂತಂದರೆ ಲೈಕ್ ನಾಳೆ ದಿವಸ ಇನ್ನೂ ಸಹ ಫಿಸಿಕಲ್ ಟಾಸ್ಕ್ಗಳು ಎಷ್ಟೊಂದು ಬರ್ತಿರ್ತವೆ. ಅಂತಹ ಫಿಸಿಕಲ್ ಟಾಸ್ಕ್ ಆಡಬೇಕಾದ್ರೆ ಕೈ ಮುರ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ, ಕಾಲು ಮುರ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಅಯ್ಯೋ ನನ್ನ ಕೈಗೆ ಏಟಾಗ್ಬಿಡುತ್ತೆ, ಅಯ್ಯೋ ನನ್ನ ಕಾಲಿಗೆ ಏಟಾಗ್ಬಿಡುತ್ತೆ, ನಾನು ಆಡಲ್ಲಪ್ಪ ಅಂತ ಹೇಳಿ ಆಟ ಆಡ್ದಿರೋ ಕೂತ್ಕೊಳ್ಳೋ ಹಾಗಿದ್ರೆ ಇವರು ಬಿಗ್ ಬಾಸ್ ಮನೆಗೆ ಹೋಗಿ ಏನು ಪ್ರಯೋಜನ ಇದೆ? ಏನಕ್ಕೆ ಹೋಗಬೇಕು ಇವರು ಬಿಗ್ ಬಾಸ್ ಮನೆಗೆ? ಎಸ್ ಅಫ್ಕೋರ್ಸ್ ಬಿಗ್ ಬಾಸ್ ಅನ್ನೋದು ಜಸ್ಟ್ ಟಾಸ್ಕ್ ರಿಲೇಟೆಡ್ ಅಲ್ಲ, ಬಟ್ ಟಾಸ್ಕ್ ಅನ್ನೋದು ಒಂದು ಭಾಗ ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ. ಆ ಟಾಸ್ಕ್ನ ನಾನು ಆಡಲ್ಲ ಅಂತ ಹೇಳೋದ್ರಲ್ಲಿ, ಟಾಸ್ಕ್ ಕೊಡೋದಕ್ಕೂ ಮುಂಚೆನೇ ಕೈ ಕೊಟ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಈ ಧ್ರುವಂತವ್ರ ಆಟ ನಿಜವಾಗ್ಲೂ ನನಗೆ ಇಷ್ಟ ಆಗ್ತಿಲ್ಲ. ಆವಾಗಲೇ ಹೇಳ್ದಂಗೆ ಅದು ಯಾವ ಪುಣ್ಯಾತ್ಮರು ಅವ್ನಿಗೆ ಓಟ್ ಹಾಕಿ ಉಳಿಸ್ಕೊತಿದ್ರು ನನಗಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾರಾದರೂ ಓಟ್ ಹಾಕ್ತಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಓಟ್ ಹಾಕ್ಬೇಡಿ. ಯಾಕೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅವ್ರಿಗೆ ಅರ್ಹತೆಯೇ ಇಲ್ಲ ಅಂತ ಹೇಳ್ಬೋದು. ಒಂದು ವ್ಯಕ್ತಿತ್ವದ ವಿಚಾರದಲ್ಲಾಗಿರ್ಬೋದು ಅರ್ಹತೆ ಇಲ್ಲ, ಒಂದು ಟಾಸ್ಕ್ ಅಂತ ಬಂದಾಗ ಆಗಿರ್ಬೋದು ಅರ್ಹತೆ ಇಲ್ಲ. ಟಾಸ್ಕ್ ಅಂತ ಬಂದಾಗ ಅಫ್ಕೋರ್ಸ್ ಒಂದು 2-3 ಟಾಸ್ಕಲ್ಲಿ ವಿನ್ ಆಗಿದ್ದಾರೆ. ಟಾಸ್ಕ್ ವಿನ್ ಆಗದೇ ಇರುವಂಥ ಕಂಟೆಸ್ಟೆಂಟ್ಗಳು ಸಹ ಇದ್ದಾರೆ. ಬಟ್ ಅವರ ವ್ಯಕ್ತಿತ್ವಕ್ಕೆ ಧ್ರುವಂತವರ ವ್ಯಕ್ತಿತ್ವನ ಕಂಪೇರ್ ಮಾಡಿದಾಗ ಇವ್ರು ತುಂಬಾ ಲೋ ಅಂತ ನನಗನ್ಸಿದೆ. ಧ್ರುವಂತವರ ವ್ಯಕ್ತಿತ್ವ ತುಂಬಾ ಲೋ ಅಂತ ಹೇಳಿ ನನಗನ್ಸಿದೆ. ಸೊ ಇವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಯೋಗ್ಯತೆಯೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಆ್ಯಂಡ್ ಮಾಡುವವರ ಒಂದು ಸ್ಪೋರ್ಟಿವ್ನೆಸ್ಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.